ಇವತ್ತು ನಮ್ಮ ದೇಶದ ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರ ಮೂರನೇ ಬಾರಿಯ ಮೊದಲನೇ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ನಮ್ಮ ಹಣಕಾಸು ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಮಧ್ಯಮ ವರ್ಗದವರಿಗೆ ವಿಶೇಷವಾಗಿ 12 ಲಕ್ಷದವರೆಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ ಇದನ್ನ ಕೊಟ್ಟಿದ್ದಕ್ಕೆ ಮತ್ತು ರೈತರಿಗೆ ವಿಶೇಷವಾಗಿ ರೈತರಿಗೆ ಬಹುಶಃ ರಕ್ಷಣಾ ಖಾತೆಯನ್ನ ಬಿಟ್ಟರೆ ಗ್ರಾಮೀಣ ಅಭಿವೃದ್ಧಿಗೆ ರೈತರಿಗೆ 2,66,000 ಕೋಟಿ ಹಣವನ್ನ ತೆಗೆದಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ನಮ್ಮ ದೇಶದ ವೈದ್ಯಕೀಯ ಕ್ಷೇತ್ರಕ್ಕೆ ವಿಶೇಷವಾಗಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇ ಸೆಂಟರ್ ಅನ್ನ ಓಪನ್ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಯೋಚನೆಯನ್ನ ಮಾಡಿದೆ ಬಜೆಟ್ ಅಲ್ಲಿ. ಇದರಿಂದ ಸಾಕಷ್ಟು ಜನರಿಗೆ, ಗ್ರಾಮೀಣ ಜನರಿಗೆ, ಇವನ್ ಅರ್ಬನ್ ಜನರಿಗೂ ಕೂಡ ಇದರಿಂದ ಸಾಕಷ್ಟು ಲಾಭ ಆಗತ್ತೆ. ಕೃಷಿಕರನ್ನ ಹೆಚ್ಚು ಸಂತೋಷ ಪಡಿಸಿರ್ತಕ್ಕಂಥ ಈ ಬಜೆಟ್ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆಯನ್ನ ಮಾಡೋದಕ್ಕೋಸ್ಕರವಾಗಿ ಸಹಕಾರಿ ಸಂಘಗಳನ್ನ ಮತ್ತು ರಾಜ್ಯ ಸರ್ಕಾರಗಳನ್ನ ಕಾನ್ಫರೆನ್ಸ್ಗೆ ತೆಗೆದುಕೊಂಡು ಯಾವುದೇ ವಿಷಯದಲ್ಲಿ, ಉದಾಹರಣೆಗೆ ಬೇಳೆಕಾಳು ಇರ್ಬೋದು ಮತ್ತು ಎಣ್ಣೆ ಕಾಳುಗಳಿರ್ಬೋದು ಮತ್ತು ಹತ್ತಿ, ವಿಶೇಷವಾಗಿ ಕಾಟನ್, ಇದರಲ್ಲಿ ಸ್ವಾವಲಂಬಿ ಆಗಬೇಕು ಭಾರತ ಅನ್ನುವಂಥದ್ರ ಕಡೆ ನಮ್ಮ ಈ ಒಂದು ಬಜೆಟ್ ಹೊತ್ತು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹೇಗೆ ಗ್ರಾಮೀಣಾಭಿವೃದ್ಧಿಗೆ ರೈತರಿಗೆ ವಿಶೇಷ ಹೊತ್ತು ಕೊಟ್ಟಿದೆಯೋ ಅದೇ ರೀತಿ ನಗರಾಭಿವೃದ್ಧಿಗೂ ಕೂಡ 1 ಲಕ್ಷ ಕೋಟಿ ರೂಪಾಯಿಯನ್ನ ತೆಗೆದಿಟ್ಟಿದೆ. ಒಟ್ಟು ಓವರಾಲ್ ದೇಶದ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ 11 ಲಕ್ಷ ಕೋಟಿ ರೂಪಾಯಿಯನ್ನ ಇದರಲ್ಲಿ ತೆಗೆದಿಟ್ಟಿದೆ. ವಿಶೇಷವಾಗಿ ಬೀದಿ ವ್ಯಾಪಾರಿಗಳು ಯಾರು ಅವತ್ತೇ ಸಾಲ ತೆಗೆದುಕೊಂಡು ಸಾಯಂಕಾಲ ಪೇ ಮಾಡ್ತಾರೆ, 10,000 ರೂಪಾಯಿಯಿಂದ ಹಿಡ್ಕೊಂಡು 30,000 ರೂಪಾಯಿವರೆಗೆ ಸಾಲವನ್ನ ತೆಗೆದುಕೊಳ್ಬಹುದು. ಈ ಬ್ರಾಕೆಟ್ ಅನ್ನ ದೊಡ್ಡದು ಮಾಡಿದ್ದಾರೆ. ಇದರಿಂದ ನಮ್ಮ ದೇಶದ ಬೀದಿ ವ್ಯಾಪಾರಿಗಳಿಗೆ ಹೆಚ್ಚು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಬಜೆಟ್ ಇದಾಗಿದೆ. ರೈತರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಆಧಾರದ ಮೇಲೆನೂ ಕೂಡ ಸಾಲವನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. SC/ST ಮಹಿಳೆಯರಿಗೆ, ವಿಶೇಷವಾಗಿ SC/ST 5,000 ಮಹಿಳೆಯರಿಗೆ ಒಂದು ಹೊಸ ಯೋಜನೆಯನ್ನ ರೂಪಿಸಬೇಕು. ಉದಾಹರಣೆಗೆ ಇಂಡಸ್ಟ್ರಿ ಓಪನ್ ಮಾಡತಕ್ಕಂಥದ್ದು ಇರಬಹುದು. ಈ ತರ ವಿಶೇಷವಾಗಿ SC/ST ಮಹಿಳೆಯರಿಗೆ 5 ಲಕ್ಷ ಮಹಿಳೆಯರಿಗೆ ಹೊಸ ಯೋಜನೆಯನ್ನ ರೂಪಿಸಬೇಕು ಅಂತ ಹೇಳಿ ಬಜೆಟ್ ಅಲ್ಲಿ ಯೋಚನೆಯನ್ನ ಮಾಡಿದೆ. SC/ST ಇಂಡಸ್ಟ್ರೀಸ್ ನಮ್ಮ ದೇಶದಲ್ಲಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SC/ST ಉದ್ಯಮಿಗಳಿಗೆ 2 ಕೋಟಿ ರೂಪಾಯಿವರೆಗೆ ಸಾಲವನ್ನ ಕೊಡ್ತಕ್ಕಂಥ ವಿಷಯವನ್ನ ಬಜೆಟ್ ಅಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ನಮ್ಮ ದೇಶದಲ್ಲಿ ರಿನೋವೇಷನ್ಗೋಸ್ಕರವಾಗಿ ಹೆಚ್ಚು ಹೊತ್ತನ್ನ ಕೊಟ್ಟಿರ್ತಕ್ಕಂಥ ರಿನೋವೇಷನ್ ಇನಿಸಿಯೇಷನ್, ಇದಕ್ಕೆ 20,000 ಕೋಟಿ ರೂಪಾಯಿ. ಬಹುಶಃ ಇಷ್ಟು ಅಮೌಂಟ್ ಅನ್ನ ಈ ಹಿಂದೆ ತೆಗೆದಿಟ್ಟಿರಲಿಲ್ಲ. 20,000 ಕೋಟಿ ರೂಪಾಯಿ ರಿಸರ್ಚ್ ಮಾಡೋದಕ್ಕೆ, ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡೋದಕ್ಕೋಸ್ಕರವಾಗಿ 20,000 ಕೋಟಿ ರೂಪಾಯಿಯನ್ನ ತೆಗೆದಿಟ್ಟಿರ್ತಕ್ಕಂಥದ್ದು. ಇನ್ನು ಮೆಡಿಕಲ್ ಟೂರಿಸಂ,
ಬಹುಶಃ ಪ್ರಪಂಚದಲ್ಲಿ ವಿಶೇಷವಾಗಿ ಸೌತ್ ಏಷ್ಯನ್ ಕಂಟ್ರೀಸ್ಗೆ ಈ ಮೆಡಿಕಲ್ ಕಾಸ್ಟ್ ಅನ್ನು ನೋಡೋದಾದ್ರೆ, ಆಸ್ಪತ್ರೆ ವೆಚ್ಚ ನೋಡೋದಾದ್ರೆ ಬಹುಶಃ ನಮ್ಮ ದೇಶದಷ್ಟು ಕಡಿಮೆ ಖರ್ಚಾಗ್ತಕ್ಕಂಥದ್ದು ಬೇರೆ ದೇಶಗಳಲ್ಲಿ ಇಲ್ಲ. ಅದು ಸರ್ಜರಿ ಇರಬಹುದು, ಇನ್ಯಾವುದೇ ಇರಬಹುದು, ನಮ್ಮ ದೇಶದೊಳಗಡೆ ಕಡಿಮೆ ವೆಚ್ಚ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಮೆಡಿಕಲ್ ಟೂರಿಸಂ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಹೊತ್ತನ್ನು ಕೊಟ್ಟಿದ್ದಾರೆ, ಇದರೊಳಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಬಜೆಟ್ನಲ್ಲಿ. ಈ ಹೀಲ್ ಟ್ರೀಟ್ಮೆಂಟ್, ಈ ಉದಾಹರಣೆಗೆ ಮಸಾಜ್ ಸೆಂಟರ್ಗಳಿರ್ತಕ್ಕಂಥದ್ದು ಇರ್ಬೋದು, ನ್ಯಾಚುರೋಪತಿಗಳಿರ್ತಕ್ಕಂಥದ್ದು ಇರ್ಬೋದು, ಆಯುರ್ವೇದಿಕ್ ಸೆಂಟರ್ಗಳನ್ನು ಹೆಚ್ಚು ಇದು ಮಾಡ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಭಾರತ ಇಡೀ ಪ್ರಪಂಚದಲ್ಲಿನೇ ನಂಬರ್ 1 ಇದೆ. ಇದನ್ನ ಕಾನ್ಸಂಟ್ರೇಟ್ ಅನ್ನ ಕೇಂದ್ರೀಕರಣವನ್ನ ಮಾಡಿಟ್ಕೊಂಡು ಮೆಡಿಕಲ್ ಟೂರಿಸಂ ಮಾಡೋದಕ್ಕೋಸ್ಕರವಾಗಿ ಹೆಚ್ಚು ಹೊತ್ತು ಇದರಲ್ಲಿ ಕೊಟ್ಟಿದೆ. ಅದೇ ತರ ನಮ್ಮ ಇವಿ ವೆಹಿಕಲ್ಸ್, ಉದಾಹರಣೆಗೆ ಬ್ಯಾಟ್ರಿ, ಸಾಮಾನ್ಯವಾಗಿ ಇವಿ ವೆಹಿಕಲ್ ಎಲೆಕ್ಟ್ರಿಕ್ ವಾಹನಗಳನ್ನು ತೆಗೆದುಕೊಳ್ಳೋದಾದ್ರೆ ಬ್ಯಾಟ್ರಿಗೆ ಹೆಚ್ಚು ಕಾಸ್ಟ್ ಆಗ್ತಾ ಇರ್ತಕ್ಕಂಥದ್ದು ನಮಗೂ ನಿಮಗೂ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಬ್ಯಾಟ್ರಿಗಳ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು, ಟಿವಿಗಳ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು, ಒಟ್ಟಾರೆಯಾಗಿ ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿರ್ತಕ್ಕಂಥದ್ದು ಹಣದ ವಹಿವಾಟು ಹೆಚ್ಚಾಗೋದಕ್ಕೆ ಸಾಕಷ್ಟು ಕಾರಣ ಆಗಿದೆ. ಓವರಾಲ್ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಈ ಒಂದು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಈ ಬಜೆಟ್ ಮಧ್ಯಮ ವರ್ಗದವರಿಗೆ, SC STಗಳಿಗೆ, ವ್ಯಾಪಾರಿಗಳಿಗೆ, ಈವನ್ MSMEಗಳಿಗೆ ಎಲ್ಲರಿಗೂ ಕೂಡ, ವಿಶೇಷವಾಗಿ ಕೃಷಿಗೆ ಹೆಚ್ಚು ಹೊತ್ತನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರೋತ್ಸಾಹದಾಯಿ ಬಜೆಟ್ ಆಗಿದೆ. ಮತ್ತು ವಿಕಸಿತ ಭಾರತಕ್ಕೆ ಒಂದು ದೊಡ್ಡ ಬೂಸ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ಬಜೆಟ್ ಇದಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅಲ್ಲ, ಹಂಗೆ ಇಡೀ ದೇಶದ ಯಾವುದೇ ರಾಜ್ಯಗಳಿಗೂ ಕೊಟ್ಟಿಲ್ಲ. ಈ ಸೆಂಟ್ರಲ್ ಬಜೆಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥ ಬಜೆಟ್ ಇದಾಗಿದೆ. ವಿಶೇಷವಾಗಿ ನಮ್ಮ ಬೆಂಗಳೂರಿನ IIScಗೆ ಅದರ ವಿಕಾಸಕ್ಕೆ, ಅದನ್ನ ಇನ್ನೂ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರವಾಗಿ ಹಣವನ್ನು ತೆಗೆದಿಟ್ಟಿದ್ದಾರೆ. ಫೈನಾನ್ಸ್ ಕಮಿಟಿ ಶಿಫಾರಸು ಮಾಡಿರುವಂತಹ ಹಣವನ್ನು ಕೊಟ್ಟಿಲ್ಲ, ಇದು ಕರಾಳ ಬಜೆಟ್ ಅಂತ ಹೇಳಿ ಕೃಷ್ಣ ಬೈರೇಗೌಡರು. ನೋಡಿ, ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಕೃಷ್ಣ ಬೈರೇಗೌಡರಿಗೂ ಗೊತ್ತು, HK ಪಾಟೀಲ್ರಿಗೂ ಕೂಡ ಗೊತ್ತು. ನಾನು ನೋಡಿದೆ ಅವ್ರ ಬೈಟನ್ನ. ಉದಾಹರಣೆಗೆ ಹೇಳ್ತೇನೆ, ಅಪ್ಪರ್ ಭದ್ರಕ್ಕೆ ಹಣ ಕೊಡಿ. ಏನು ಕೆಲಸ ಮಾಡಿದಾರಲ್ಲಿ ಅಪ್ಪರ್ ಭದ್ರದಲ್ಲಿ? ಕೆಲಸ ಮಾಡಿರೋಂಥ ಡೆವಲಪ್ಮೆಂಟ್ ಕಾರ್ಡ್ ಕೊಡ್ಬೇಕಲ್ಲ, ಕೊಟ್ರೆ ಹಣ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಬರುತ್ತೆ ಹಣ, ವರ್ಷಕ್ಕೆ 2 ಕೋಟಿ ರೂಪಾಯಿ ನನಗೆ ಅನುದಾನ ಕೊಡ್ತಾರೆ. ಈಗ ಉದಾಹರಣೆಗೆ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ನನ್ನ ಕಾಮಗಾರಿದು? ನಾನು ಕೆಲಸ ಮಾಡಿದ್ದರ ಏನು ಡೆವಲಪ್ಮೆಂಟ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಿದಾಗ ಕೊಡ್ತಾರೆ. ಹಂಗೆ ನೀವು ಅಪ್ಪರ್ ಭದ್ರಾದಲ್ಲಿ ಏನ್ ಕೆಲಸ ಮಾಡಿದ್ದೀರೋ ಆ ಕಾರ್ಡ್ ಅನ್ನ ನೀವು ಸಬ್ಮಿಟ್ ಮಾಡಿ, ಪೇಪರ್ ಸಬ್ಮಿಟ್ ಮಾಡಿ, ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ. ಹಂಗಾದ್ರೆ ಹಣ ಬರುತ್ತೆ. 5,000 ಕೋಟಿ 5,300 ಕೋಟಿ ಕೊಡಿ, ಯಾವುದೇ ಗೌರ್ಮೆಂಟ್ ಕೊಡಲ್ಲ. ಇದು ಕೃಷ್ಣ ಬೈರೇಗೌಡರಿಗೂ ಗೊತ್ತು, ಸಿದ್ದರಾಮಯ್ಯ ಅವರಿಗೂ ಗೊತ್ತು, HK ಪಾಟೀಲ್ರಿಗೂ ಕೂಡ ಗೊತ್ತು. ಹಾಗಾಗಿ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಆದ್ರಿಂದ ಮೊದಲು ಕೆಲಸ ಏನಾಗಿದೆ ಅನ್ನುವಂಥದ್ದು ಡೆವಲಪ್ಮೆಂಟ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.